ನೆಲಮಂಗಲ ಬಳಿ ಟ್ರಾಫಿಕ್ ಜಾಮ್ ಯಾಕೆ ಇವತ್ತು ನಾಳೆ ನಾಡಿದ್ದು ರಜೆ ಅಲ್ವಾ. ಸೊ ಬೆಂಗಳೂರು ನೆಲಮಂಗಲ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಊರುಗಳತ್ತ ಜನರು ತೆರಳುತ್ತಾ ಇರೋ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ವೋಟ್ ಮಾಡಿ ಎಲ್ಲಾದರೂ ಹೋಗಿ, ನಿಮ್ಗೆ ಯಾರು ಬೇಡ ಅಂದ ವೋಟ್ ಮಾಡದೆ ಹೋದರೆ ಶೇಮ್ ಅಂತ ಅನಿಸುತ್ತೆ. ಒಂದೊಂದ್ಸಲ ಹೆಂಗನ್ಸುತ್ತೆ ಅಂದರೆ ದೇಶದಲ್ಲಿ ವೋಟಿಂಗನ್ನು ಕಡ್ಡಾಯ ಮಾಡಿಬಿಡ್ಬೇಕು ಅನಿಸುತ್ತೆ. ಕೊರೋನಾ ಬಂದಾಗೆಲ್ಲ ವ್ಯಾಕ್ಸಿನ್ ಕಡ್ಡಾಯ ಇದ್ದಾಗ ಮಾತ್ರ ನಿಮ್ಗೆ ಅಲ್ಲಿ ಇಲ್ಲಿ ಅವಕಾಶ ಕೊಡ್ತಾರಲ್ಲ, ಹಂಗೆ ಇದಕ್ಕೂ ಮಾಡಿಬಿಡ್ಬೇಕು, ಇಲ್ಲದ್ರೆ ಬಿಡಲೇಬಾರ್ದು ಅನ್ನೋ ರೀತಿಯಲ್ಲಿ ಅನಿಸ್ಬಿಡುತ್ತೆ. ಯಾಕೆಂದರೆ ಜನ ಹಾಗೆ ಆಡ್ತಾರೆ, ಏನೋ ಒಂದಿನ ರಜೆನೇ ಸಿಗಲ್ವಿರೋ ಅನ್ನೋ ರೀತಿಯಲ್ಲಿ ಆಡ್ತಾ ಇರ್ತಾರೆ. ವೋಟಿಂಗ್ ಇಂಪಾರ್ಟೆಂಟು, 5 ವರ್ಷಕ್ಕೊಂದು ಸಲ ಬರುತ್ತೆ. ನಾನು ಇದು ಒಂದು ದಿನ ಮಾತ್ರ ಒಂದು ದಿನವೂ ಬೇಡ, ಒಂದು ಕಾಲು ದಿನ, ಒಂದು 2-3 ಅವರ್ ಇದಕ್ಕೋಸ್ಕರ ಇಡೋಣ ಅಂತಲೂ ಅನಿಸಲ್ವೇನೋ. ಬಟ್ ವೋಟ್ ಮಾಡಿ ಹೋಗ್ತಾ ಇದ್ದರೆ ಗುಡ್, ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಫ್ಯಾಮ್ಲಿ ಜೊತೆಗೆ. ಬಟ್ ವೋಟ್ ಮಾಡದೆ ನೀವು ಹೋಗ್ತಾ ಇದ್ದರೆ ಬಹಳ ಅಸಹ್ಯ ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ. ಯಾರೆಲ್ಲ ಇದ್ದರೆ ನೀವು ನಿಮ್ಮ ಪಾಡಿಗೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನೆಲಮಂಗಲ ಬಳಿ ಈ ಟ್ರಾಫಿಕ್ ಜಾಮು, ಬೆಂಗಳೂರು ನೆಲಮಂಗಲ ನಾನು ನೋಡ್ತಾ ಇದ್ದೆ ವೋಟಿಂಗ್ ಹಾಕಿ ಬರಬೇಕಂತ ಸಂದರ್ಭದಲ್ಲಿ. ಬೆಳಗ್ಗೆ ಇರಲಿಲ್ಲ, ಈಗ ಮಧ್ಯಾಹ್ನ ಆಗ್ತಾ ಇದ್ದಂಗೆ ಅಂತ ಜಾಮ್ ಆಗ್ತಾ ಇದೆ ಎಲ್ಲ ಕಡೆ ಕೂಡ. ಬೆಳಗ್ಗೆ ಮಾಡಿಬಿಟ್ಟು ಹಂಗೂ ಮಾಡಿದ್ದಾರೆ. ಇಲ್ಲ, ತುಂಬಾ ಕಡೆ ನೋಡಿದೆ ನಾನು, ಬ್ಯಾಗ್ಗಳನ್ನು ಹಾಕೊಂಡೆ ಲಗೇಜ್ ಎಲ್ಲ ತುಂಬ್ಕೊಂಡು ಗಾಡಿಯಲ್ಲಿ ಬಂದು ವೋಟಿಂಗ್ ಮಾಡ್ಕೊಂಡು ಅದೇ ಗಾಡಿ ಮೂಲಕ ಹಂಗೆ ಹೋಗಿದ್ದಾರೆ.